ಧರ್ಮ ಆದ್ಮೇಲೆ ನಾನೀಗ ಕರ್ಮ ಅಂತ ಹೇಳಿದೆ. ಏನು ಅಂತಂದ್ರೆ ಕರ್ಮ ಅಂತಂದ್ರೆ ನಾವು ಯಾವ ಬೀಜವನ್ನ ಬಿತ್ತುತ್ತೇವೋ ಆ ಬೀಜಕ್ಕೆ ಅನುಗುಣವಾಗಿಯೇ ಫಲ ಸಿಗುತ್ತೆ. ಹಾಗಾಗಿ ನೀವು ಯಾವ ಕೆಲಸವನ್ನ ಮಾಡ್ತೀರಿ ಆ ಕೆಲಸಕ್ಕೆ ಅನುಗುಣವಾಗಿ ನಿಮಗೆ ಕರ್ಮ ಫಲಗಳು ಸಿಗುತ್ತೆ. ಹೇಳ್ತಾರೆ ನಮ್ಮ ಜೀವನವನ್ನ ದೇವರು ಬರೆಯಲ್ಲ, ನಮ್ಮ ಜೀವನವನ್ನ ಕರ್ಮ ಬರೆಯುತ್ತೆ. ಯಾಕೆ ಅಂತಂದ್ರೆ ದೇವರು ಯಾರ ಜೀವನನೂ ಬರೆಯಲ್ಲ. ಬಹಳಷ್ಟು ಜನ ಹೇಳ್ತಾರೆ ಗಜಕೇಶ್ವರಿ ಯೋಗ ಬೇಕು, ನನಗೆ ಪರ್ವತ ಯೋಗ ಬೇಕು, ಸರಸ್ವತಿ ಯೋಗ ಬೇಕು, ಲಕ್ಷ್ಮಿ ಯೋಗ ಬೇಕು. ಅದನ್ನು ಕೊಡೋರು ಯಾರು? ಅದನ್ನ ಕೊಡೋರು ನಮ್ಮ ಪೂರ್ವಜನಿತ ಕರ್ಮಗಳ ಆಧಾರದ ಮೇಲೆನೆ ಅವೆಲ್ಲವೂ ಬರ್ತವೆ. ಕರ್ಮಕ್ಕನುಗುಣವಾಗಿ ನಿಮ್ಮ ಜೀವನ ರೂಪುಗೊಳ್ಳುತ್ತೆ. ಹಾಗಾಗಿ ನೀವು ಮಾಡುವ ಕರ್ಮ ಸತ್ಕರ್ಮವಾಗಿರಲಿ, ನೀವು ಮಾಡುವ ಕರ್ಮ ಒಳ್ಳೆಯದಾಗಿರಲಿ, ನಿಮ್ಮ ಕರ್ಮ ನಿಮ್ಮ ಜೀವನವನ್ನ ಬರೆಯುತ್ತೆ. ಇವತ್ತು ತಂದೆ ತಾಯಿಗಳಿದ್ದಾರೆ, ತಂದೆ ಹಗಲಿರುಳು ದುಡಿದು ತನ್ನ ದುಡ್ಡನ್ನ ಮಗನಿಗೆ ವಿದ್ಯಾಭ್ಯಾಸಕ್ಕೋ ಅಥವಾ ಅವನ ಜೀವನಕ್ಕೆ ಕೊಟ್ಟಾಗ ಅದನ್ನು ಸರಿಯಾಗಿ ಉಪಯೋಗಿಸದೆ ವಿಷಮಯವಾದಾಗ ಆ ತಂದೆಯ ಹೃದಯದ ಬಡಿತ ಯಾರಿಗೆ ಹೇಳಕ್ಕಾಗ್ತದೆ? ತಾಯಿ ಇರ್ತಾಳೆ, ತಾಯಿ ತನ್ನ ಹಗಲಿರುಳು ಪ್ರಾರ್ಥನೆ ಮಾಡಿ ದೇವರಿಗೆ ಮಗನನ್ನ ಬೆಳೆಸಿದಾಗ ಆ ಮಗ ದಾರಿ ತಪ್ಪಿದಾಗ ತಾಯಿಯ ಕಣ್ಣೀರನ್ನು ಒರೆಸುವವರು ಯಾರು? ಇದು ಕರ್ಮವೇ. ಆ ಮಗು ಚೆನ್ನಾಗಿ ತಂದೆ ತಾಯಿ ಹೇಳಿದಂತೆ ಮಾರ್ಗದರ್ಶನದಿಂದ ನಡೆದುಕೊಂಡು ಬಂದಿದ್ದೇ ಆಗಿದ್ರೆ, ಆ ತಂದೆ ತಾಯಿಯ ಕಣ್ಣೀರನ್ನು ಒರೆಸಿದ್ರೆ, ಆ ತಂದೆಯ ಒಂದು ಹೃದಯದ ಬಡಿತವನ್ನ ಅರ್ಥೈಸಿಕೊಂಡು ತಂದೆಗೆ ಗೌರವ ಕೊಟ್ಟು ಅವರು ಕೊಟ್ಟ ದುಡ್ಡಿನಿಂದ ಅವನ ಜೀವನವನ್ನ ಸರಿಯಾಗಿ ಮಾಡ್ಕೊಂಡಿದ್ರೆ ಅವರು ಯಾವತ್ತೂ ಕೂಡ ಆ ಕರ್ಮದಿಂದ ಅವನಿಗೆ ಉನ್ನತ ಸ್ಥಾನ ಸಿಕ್ಕೇ ಸಿಗುತ್ತೆ. ಯಾರಿಗೇ ಆಗಲಿ ಕಷ್ಟಪಡದೆ ಯಾವ ಸುಖವೂ ಸಿಗೋದಿಲ್ಲ. ಇವತ್ತು ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ. ಯಾರು ಕಷ್ಟಪಡೋದಿಲ್ಲ ನೀವು ಕನಸು ಕಾಣಬೇಡಿ, ನಿಮಗೆ ಯಾವ ಉನ್ನತ ಸ್ಥಾನನೂ ಸಿಗೋದಿಲ್ಲ, ಯಾವ ದುಡ್ಡು ಸಿಗಲ್ಲ, ಯಾವ ಹೆಸರು ಬರೋದಿಲ್ಲ, ಯಾವ ನೇಮು ಫೇಮು ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಕರ್ಮದ ಅಧಿಪತಿ ಶನೀಶ್ವರ. ಯಾಕೆ ಹೇಳ್ತಾರೆ? ಯಾರು ಕರ್ಮವನ್ನು ಸರಿಯಾಗಿ ಮಾಡ್ತಾರೆ ಅವರಿಗೆ ಸರಿಯಾದ ಫಲವನ್ನೇ ಕೊಡ್ತಾರೆ. ಯಾರು ಕರ್ಮವನ್ನು ಸರಿಯಾಗಿ ಮಾಡೋದಿಲ್ಲ ಯಾವತ್ತೂ ಕೂಡ ಕರ್ಮದ ಅಧಿಪತಿ ಶನೀಶ್ವರ ಅವರು ಉನ್ನತ ಸ್ಥಾನದಲ್ಲಿದ್ರು ಅಲ್ಲಿಂದ ತೆಗೆದುಕೊಂಡು ಬಂದು ಅವನ ಯೋಗ್ಯತೆಗೆ ಅನುಗುಣವಾಗಿ ಆ ಚೇರಲ್ಲಿ ಕೂರಿಸ್ತಾನೆ ಅಂತ ಒಂದು ಮಾತಿದೆ. ಗುರು ಒಲಿತಾನೆ ಬೇಗ. ಯಾಕೆ ಅಂತಂದ್ರೆ ಗುರುಗೆ ಶಿಷ್ಯ ಕಂಡ್ರೆ ಇಷ್ಟ. ಆ ಗುರು ಬೇಗ ಒಲಿದ್ಬಿಟ್ಟು ಅವನ ಒಳ್ಳೆಯ ಸ್ಥಾನ ಕೂರಿಸ್ಬಿಡ್ತಾನೆ. ಆದ್ರೆ ಶನೀಶ್ವರ 7 ವರ್ಷಕ್ಕೊಂದ್ಸಲ ಬರ್ತಾನೆ. ಬಂದ್ಬಿಟ್ಟು ಯಾರು ಒಳ್ಳೆಯ ಸ್ಥಾನಕ್ಕೆ ಅವರ ಶಕ್ತಿಗನುಗುಣವಾಗಿ ಇಲ್ಲದೆ ಇದ್ರೆ ಆ ಸ್ಥಾನದಿಂದ ತೆಗೆದು ಕೆಳಗಡೆ ಇಡ್ತಾನೆ. ಹಾಗಾಗಿ ನಾವೆಲ್ಲರೂ ಕಷ್ಟಪಟ್ಟು ದುಡಿಬೇಕು, ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ಆ ಕರ್ಮಕ್ಕೆ ಅನುಗುಣವಾಗಿ ನಿಮಗೆ ಒಳ್ಳೆಯ ಒಂದು ಸ್ಥಾನಮಾನ ಮತ್ತು ಸಂಪತ್ತು ಆಸ್ತಿ ಎಲ್ಲವೂ ಸಿಗುತ್ತೆ. ಒಂದು ಕಥೆಯನ್ನು ಸಣ್ಣದ ಕಥೆಯನ್ನು ಹೇಳ್ಬಿಡ್ತೀನಿ. ಒಂದು ಏಜ್ ಆಗಿರ್ತಕ್ಕಂಥ ಒಬ್ಬ ಊರಿನ ಮನುಷ್ಯ ಮೀನು ಹಿಡಿತಾ ಇರ್ತಾನಂತೆ 80 ವರ್ಷ. ಬೆಳಗ್ಗಿನ ಊಟ ಇರಲಿಲ್ಲ. ಆ ಊರಿನ ಯಜಮಾನ ಹಂಗೆ ಕುದುರೆಯಲ್ಲಿ ಬರ್ತಿರ್ತಾನೆ. ಕುದುರೆಯಲ್ಲಿ ಬಂದಾಗ ಅವನು ಸಾಯಂಕಾಲದ ಹೊತ್ತಲ್ಲಿ ಕುದುರೆ ವಾಯುವೇರಕ್ಕೆ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಒಳ್ಳೆ ಮೀನು ಅವನಿಗೆ ಸಿಕ್ಬಿಡುತ್ತೆ. ಯಜಮಾನ ಮೀನು ಗಾಣವನ್ನು ಬಿಟ್ಟು ಹಿಡಿತಿರ್ತಾನಲ್ಲ, ಆ ಮೀನು ಸಿಕ್ಕಾಗ ಈ ಯಜಮಾನ ನೋಡ್ತಾನೆ, ಊರ ಯಜಮಾನ ತುಂಬಾ ಚೆನ್ನಾಗಿದೆ ನನಗೆ ಬೇಕು ಅಂತ ಮೋಹ ಆಗ್ಬಿಡುತ್ತೆ. ಹೇಗೋ ಮಾಡಿ ಆ ಯಜಮಾನ ಕೊಡಕ್ಕೆ ಇಷ್ಟ ಇರಲ್ಲ. ಯಾಕೆ ಅಂತಂದ್ರೆ ಬೆಳಗಿನವರೆಗೂ ಉಪವಾಸ ಇರ್ತಾನೆ. ಆ ಯಜಮಾನ ಉಪವಾಸ ಇದ್ದದ್ದನ್ನು ಲೆಕ್ಕಿಸದೆ ಈ ಊರ ನಾಯಕ ಕುದುರೆಯಲ್ಲಿ ಹೋಗಿರ್ತಕ್ಕಂಥವನು ಆ ಮೀನನ್ನ ಕಸ್ಕೊಂಡು ಹೋಗ್ಬಿಡ್ತಾನೆ. ಮನೆಗೆ ಕೊಡ್ತಾನೆ. ಹೆಂಡತಿ ಒಳ್ಳೆ ಸಾಂಬಾರು ಮಾಡ್ತಾರೆ, ಊಟ ಮಾಡ್ತಾರೆ, ಚೆನ್ನಾಗಾಗುತ್ತೆ, ಮಲಗ್ತಾರೆ. ಬೆಳಗ್ಗೆ ಎದ್ದು ಕೈಯಲ್ಲಿ ಸಣ್ಣ ಗಾಯ ಆಗಿರುತ್ತೆ. ಅದಕ್ಕೆ ತೆಗೆದುಕೊಂಡು ವೈದ್ಯರ ಹತ್ರ ಹೋದಾಗ ವೈದ್ಯರು ಇದು ಮೀನಿನ ಕಚ್ಚಿರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, 3 ದಿನ ಆಗುತ್ತೆ, ಕೈ ಕಪ್ಪಾಗುತ್ತೆ, ಕಟ್ ಮಾಡ್ಬೇಕಾಗುತ್ತೆ ಕೈನ ಅಂತ ಹೇಳ್ತಾರೆ. ಮತ್ತೆ 1 ವಾರ ಹೋಗುತ್ತೆ, ಮುಂಗೈ ಕಟ್ ಮಾಡ್ಬೇಕಾಗುತ್ತೆ, ಗ್ಯಾಂಗ್ರೀನ್ ಆಗ್ಬಿಟ್ಟಿದೆ ಅಂತಾರೆ. 1 ತಿಂಗಳಾಗುತ್ತೆ, ಮುಂಗೈ ಕಟ್ ಮಾಡಬೇಕು ಅಂತಾರೆ. 3 ತಿಂಗಳಾಗುತ್ತೆ, ಕೈಯನ್ನೇ ಕಟ್ ಮಾಡಬೇಕು ಅಂತಾರೆ. ಆ ಕೈ ಕಟ್ ಮಾಡಿದಾಗ ಅವ್ರು ಹೇಳ್ತೀವಿ ಅವನು ಒತ್ಕೊತಾಳೆ, ಯಾವ ಕರ್ಮ ಮಾಡಿದ್ರಿ ನೀವು, ಏನಾಯ್ತು, ನಿಮ್ಮ ಕೈಯೇ ಹೋಗ್ಬಿಡ್ತಲ್ಲ, ಎಷ್ಟು ಚೆನ್ನಾಗಿ ನೀವು ಜೀವನವನ್ನ ಊರಿನ ನಾಗರಿಕ ಆಗಿ ಬಾಳ್ತಾ ಇದ್ರಿ ಅಂತ. ಆದ್ರೆ ಆ ಹೆಂಡತಿಗೆ ಒಂದು ಅನುಮಾನ ಬಂದು ಕೇಳಿದಾಗ ಅವನು ಹೇಳ್ತಾನೆ, ನಾಯಕ ನಾನು ಮೀನನ್ನು ತರುವಾಗ ಒಬ್ಬ ವೃದ್ಧ ಆ ಮೀನನ್ನ ಹಿಡ್ಕೊಂಡು ಮನೆಗೆ ಊಟಕ್ಕಾಗಿ ಅವನು ಹೇಳಿದ. ಆದ್ರೆ ನಾನು ಅದನ್ನು ಕಸ್ಕೊಂಡು ಬಂದೆ, ತರುವಾಗ ಮೀನು ಕಚ್ಬಿಟ್ಟಿದೆ, ಅದಕ್ಕಾಗಿ ನನಗೆ ಹಿಂಗಾಗಿರ್ಬೇಕು ಅಂತ. ಆ ಹೆಂಡತಿ ಆ ವೃದ್ಧನ ಹತ್ರ ಹೋಗ್ತಾಳೆ, ನೀವೇನಾದ್ರೂ ಅನ್ಕೊಂಡ್ರ ನನ್ನ ಗಂಡನ ಕೈಯೇ ಹೋಗ್ಬಿಟ್ಟಿದೆ ಅಂತ. ಅವಳಿಗೇನು ಚಿಂತೆ ಅಂದ್ರೆ ಇನ್ನು ಜೀವನ ಹೋಗ್ಬಿಡ್ಬೋದು ಅಂತ. ಹಾಗಾಗಿ ಆ ವೃದ್ಧ ಹೇಳ್ತಾನೆ, ನಾನು ಅಸಹಾಯಕನಾಗಿದ್ದೆ, ನಿಮ್ಮ ಯಜಮಾನನಿಗೆ ನಾನು ಎದುರು ಹೇಳಕ್ ಆಗ್ತಿರ್ಲಿಲ್ಲ, ನಾನು ದೇವರನ್ನಷ್ಟೇ ಕೇಳ್ಕೊಂಡೆ, ನನಗೆ ಅಸಹಾಯಕ, ನೀನು ಸಹಾಯಕ, ಇದನ್ನ ನೀನು ನನಗೆ ತೋರಿಸ್ಬೇಕು.
ಕೆಲವೇ ತಿಂಗಳಲ್ಲಿ ಅವನ ಕೈ ಹೋಗ್ಬಿಡ್ತು. ಅಂದ್ರೆ ಕರ್ಮ ಎಷ್ಟು ಸ್ಟ್ರಾಂಗು ಅಂತಂದ್ರೆ, ನೀವು ಮಾಡಿದ ಕರ್ಮವೇ ನಿಮ್ಮ ಪಾಲಿಗೆ ಅಮೃತವಾಗೂ ಬರಬಹುದು, ವಿಷವಾಗಿ ಬರಬಹುದು. ಹಾಗಾಗಿ ಯಾರಿಗೂ ಕೂಡ ತಪ್ಪನ್ನು ಮಾಡಬೇಡಿ, ಎಲ್ಲೂ ಕೂಡ ಒಳಿತನ್ನೇ ಮಾಡದ ಪ್ರಯತ್ನ ಮಾಡಿ, ಬೇರೊಬ್ಬರನ್ನ ಪ್ರೀತಿಸಿ. ಮತ್ತು ಅದನ್ನೇ ದೇವರು ಬಯಸೋದು. ದೇವರಿದ್ದಾನೆ, ದೇವರು ನಾವೆಲ್ಲರೂ ಪ್ರೀತಿಸ್ತೀವಿ. ದೇವರು ನಮ್ಮಿಂದ ಏನ್ ಕೇಳ್ತಾನೆ? ದೇವರು ಕೇಳೋದು ಇಷ್ಟನ್ನೇ, ನೀವು ಒಳ್ಳೆ ಮನುಷ್ಯರಾಗಿ ಧರ್ಮ ಜಾಗೃತಿಯಿಂದ ಧರ್ಮವನ್ನ ಪಾಲನೆ ಮಾಡಿ ಒಳ್ಳೆ ಕರ್ಮಗಳನ್ನ ಮಾಡಿ, ನಿಮಗೆ ಒಳ್ಳೇದಾಗುತ್ತೆ ಅಂತ. ಇವು ಧರ್ಮ ಆಯ್ತು, ಕರ್ಮ ಆಯ್ತು. ಉಳಿದದ್ದು ಆರೋಗ್ಯ. ಇದೊಂದು ಹೇಳಿ ನಾನು ಮುಗಿಸ್ಬಿಡ್ತೇನೆ, ಸಮಯ ಆಗಿದೆ. ಯಾರಿಗೆ ತಾನೇ ಆರೋಗ್ಯ ಬೇಡ ಹೇಳಿ? ಯಾರಿಗೆ ಆರೋಗ್ಯ ಬೇಡ ಹೇಳಿ? ಆರೋಗ್ಯ ಜೀವನದಲ್ಲಿ ದೇವರು ಕೊಟ್ಟ ಒಂದು ದೊಡ್ಡ ಭಾಗ್ಯ. ಆರೋಗ್ಯ ಇಲ್ಲ ಅಂತಂದ್ರೆ, ನಿಮಗೆ ಮನೋಹರ್ ಪರಿಕರ್ ಗೊತ್ತಿರ್ಬೋದು, ಗೋವಾ ಮುಖ್ಯಮಂತ್ರಿ ಆಗಿದ್ರು. ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ಅನಂತ್ ಕುಮಾರ್, ಇವರೆಲ್ಲರೂ ಸಾವಿರಾರು ಕೋಟಿಗಳನ್ನ ಒಡೆಯರು. ಇವರಿಗೆ ಆರೋಗ್ಯ ಕೊಟ್ಟಿದ್ರೆ ಮೋದಿಯ ಸಂಪುಟದಲ್ಲಿ 10 ಜನದಲ್ಲಿ ಇವರು 4 ಜನ ಇದ್ದೇ ಇರ್ತಿದ್ರು. ಆರೋಗ್ಯ ಎಷ್ಟು ಮುಖ್ಯ ಅಂತಂದ್ರೆ, ಅವ್ರ ಜೀವನ ಇದ್ರೆ ಹಾಗೆ ಮುಂದುವರಿತಿದ್ರು. ಆದ್ರೆ ಅನಾರೋಗ್ಯದಿಂದ ಅವರು ಮರಣ ಅಪ್ಪಿದ್ರು. ಅವರ ಸ್ಥಾನ ಮಾನಗಳು ಅದರ ಜೊತೆಗೆ ಹೋಯಿತು. ಹೇಳ್ತಾರೆ, ಇಫ್ ಯು ಲಾಸ್ಟ್ ಹೆಲ್ತ್ ಎವ್ರಿಥಿಂಗ್ ಈಸ್ ಲಾಸ್ಟ್, ಇಫ್ ಯು ಲಾಸ್ಟ್ ಮನಿ ಸಮಥಿಂಗ್ ಈಸ್ ಲಾಸ್ಟ್. ದುಡ್ಡನ್ನು ಕಳ್ಕೊಂಡ್ರೆ ಸ್ವಲ್ಪ ಹೋಯ್ತು, ಆರೋಗ್ಯವನ್ನ ಕಳ್ಕೊಂಡ್ರೆ ಎಲ್ಲದೂ ಹೋಯ್ತು. ಹಾಗಾಗಿ ಆರೋಗ್ಯವನ್ನ ಸದಾ ಕಾಲ ನೀವು ಸದೃಢವಾಗಿ ಇಟ್ಕೊಂಡಿದ್ದೇ ಸತ್ಯ. ಆದ್ರೆ ನೀವು ಚತುರ್ವಿಧ ಪುರುಷಾರ್ಥಗಳನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಆರೋಗ್ಯವನ್ನ ದಯಪಾಲಿಸುವುದು ಒಳ್ಳೆಯ ಧರ್ಮದಿಂದ ಇದ್ರೆ, ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ಮಾತ್ರ. ಪೂರ್ವ ಜನ್ಮ ಕೃತೆ ಪಾಪೆ ಇಹ ಜನ್ಮ ಕೃತೆ ಪಾಪೆ ವ್ಯಾಧಿ ರೂಪೇಣ ಬಾಧತೆ ಅಂತಾರೆ. ಅಂದ್ರೆ ಈ ಜನ್ಮದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದು, ಪೂರ್ವ ಜನ್ಮದಲ್ಲೂ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಆರೋಗ್ಯ ಬರುತ್ತೆ. ಆರೋಗ್ಯವನ್ನು ದಯಪಾಲಿಸುವುದು ಶ್ರೀ 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 ಶಿವಾಲಿ ಬಸವೇಶ್ವರರು, ಆ ಶಿವಗಣ ಸೂಚಕರು. ಇವರೆಲ್ಲ ಶಿವಗಣದವರು. ಕಾಂತಾರ ಫಿಲ್ಮ್ ನೋಡಿರ್ಬೋದು, ಶಿವಗಣ ಅಂತ ನೀವು ಕೇಳಿರ್ಬೋದು. ಬಸವೇಶ್ವರರು ಶಿವಗಣದವರು, ಶಿವಶರಣರು. ಈ ಕಾರವಾರದ ಭಾಗದಲ್ಲಿ ನಮಗೆ ಗೊತ್ತಿರೋ ದೈವಾರಾಧನೆ ನಡೆಯುತ್ತೆ, ಬಹಳ ಕಟ್ಟುನಿಟ್ಟಾಗಿ ಮಾಡ್ತಾರೆ. ಆದ್ರೆ ಶಿವಶರಣರು ಈ ಭಾಗದಲ್ಲಿ ಹುಟ್ಟಿ ಅಷ್ಟೊಂದು ಕಠಿಣವಾದ ಶ್ರಮಗಳಿಂದ ಮಾಡಬೇಕಾಗಿಲ್ಲ. ಅವರು ಬಹಳ ಪ್ರೀತಿ ಉಳ್ಳವರು. ಬರೀ ಸಣ್ಣ ಪ್ರೀತಿಯನ್ನು ತೋರಿಸಿದರೆ ನಿಮಗೆ ದೊಡ್ಡ ಭಾಗ್ಯವನ್ನ, ದೊಡ್ಡ ಆಶೀರ್ವಾದಗಳನ್ನು ಮಾಡುವ ಶಕ್ತಿ ಅವರಿಗಿದೆ. ಹಾಗಾಗಿ ಆರೋಗ್ಯವನ್ನ ಸದಾ ಕಾಲ ನೀವು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ, ಒಳ್ಳೆ ಧರ್ಮವನ್ನ ಪಾಲಿಸಿ, ಒಳ್ಳೆ ಕರ್ಮವನ್ನ ಪಾಲಿಸಿ. ಆಹಾರ ಆರೋಗ್ಯವನ್ನು ನಿಮಗೆ ಕಾಪಾಡುತ್ತೆ. ನಿದ್ದಿ ಒಳ್ಳೆಯ ಆರೋಗ್ಯವನ್ನು ನೀಡುತ್ತೆ. ಹಳ್ಳಿ ಭಾಗದಲ್ಲಿ ನೀವು ಕೇಳಿರ್ಬೋದು, ಒಳ್ಳೆ ನಿದ್ದಿ, ಲದ್ದಿ, ಮುದ್ದಿ, ಇವು 3 ಚೆನ್ನಾಗಿದ್ರೆ ಆರೋಗ್ಯ ಬರುತ್ತೆ ಅಂತ. ಹಾಗಾಗಿ ಇವು 3ಅನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ಆಹಾರ, ಆಚಾರ, ವಿಚಾರ, ಇವು 3 ಆರೋಗ್ಯಕ್ಕೆ ಪ್ರಮುಖವಾಗಿರುವಂಥದ್ದು. ಆರೋಗ್ಯ ಬೇಕು ಅಂತಂದ್ರೆ ಒಳ್ಳೆಯ ಆಹಾರ ತಿನ್ಬೇಕು. ಇವತ್ತೆಲ್ಲ ಆಹಾರವನ್ನ ನಾವೆಲ್ಲರೂ ಮಾಲಿಗೆ ಹೋಗ್ದಾಗ ಬರ್ತಾ ಇದೀವಿ, ಔಷಧಿಗಳನ್ನ ಹೊಡಿತಾ ಇದೀವಿ. ಎಲ್ಲ ಅಕ್ಕಿ, ರಾಗಿ, ಜೋಳ ಇವೆಲ್ಲವೂ ಕೂಡ ಪಾಲಿಶ್ ಮಾಡಿ ಸಿಗುವಂತಾಗಿದೆ. ನೀವು ರೈತರು ಸ್ವಚ್ಛಂದವಾಗಿ ಬೆಳ್ಕೊಂಡು ನೀವೇ ತಿನ್ರಿ. ಯಾರು ಕೂಡ ಅಂಗಡಿಯಿಂದ ತರಬೇಡಿ. ನಿಮ್ಮ ಜೀವನಕ್ಕೆ ಬೇಕಾಗಿರುವ ಸಕಲ ಪಡಿ ಪದಾರ್ಥಗಳನ್ನ ಭಗವಂತ ಕೂಡ ರೆಡಿ ಇದ್ದಾನೆ, ನೀವು ಬೆಳಿರಿ. ಆ ಬಸವೇಶ್ವರರ ಆಶೀರ್ವಾದ ಮಾಡ್ತಾರೆ. ಆದರೆ ಅಂಗಡಿಯಿಂದ ತಂದ್ರೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ಆಸ್ಪತ್ರೆಯಲ್ಲಿ 3 ಲಕ್ಷ, 4 ಲಕ್ಷ, 5 ಲಕ್ಷ ಕೊಟ್ಟರು ಹಾರ್ಟ್ ಸ್ಟಂಟ್ ಹಾಕೋದು ಕಷ್ಟ, ಇನ್ನೂ ಜಾಸ್ತಿ ಬೇಕು ಅಂತಾರೆ. ಹೃದಯ ಕಾಯಿಲೆ ಬಂತಂದ್ರೆ 2 ರಿಂದ 3 ಲಕ್ಷ ಇಟ್ಕೊಂಡು ಹೋಗಬೇಕಾಗಿದೆ. ಎಷ್ಟೋ ಜನ ಮಾಂಗಲ್ಯವನ್ನ ಮಾರಿ ಬರ್ತಾರೆ. ಅಂತಹ ಸ್ಥಿತಿಗೆ ಹೋಗ್ಬೇಕು ಅಂತಂದ್ರೆ ನಾವು ಬಹಳ ಚಿಂತಾಜನಕವಾಗಿರ್ಬೇಕಾಗತ್ತೆ. ಅಂತ ಸ್ಥಿತಿಗೆ ಹೋಗಬಾರ್ದು ಅಂದ್ರೆ ದಿನನಿತ್ಯದ ಆಹಾರ ಚೆನ್ನಾಗಿರ್ಲಿ. ನಿಮ್ಮ ವಿಚಾರ ಹೇಳ್ತಾರೆ, ಆರೋಗ್ಯ ಬೇಕು ಅಂತಂದ್ರೆ ನಮಗೆ ಸಂಸ್ಕಾರ ಬೇಕು. ರೋಗ ಬಂದ್ರೆ ಆ ಆರೋಗ್ಯದಲ್ಲಿ ಆಸ್ಪತ್ರೆಗಳಿದಾವೆ. ರೋಗ ಬಂದ್ರೆ ಆಸ್ಪತ್ರೆ ಇದಾವೆ. ಆರೋಗ್ಯ ಬೇಕು ಅಂದ್ರೆ ಸಂಸ್ಕಾರ ಬೇಕು. ಸಂಸ್ಕಾರ ಅಂತಂದ್ರೆ ಈ ದೈವ ಸಂಸ್ಕಾರ ಬೇಕು, ಧರ್ಮ ಸಂಸ್ಕಾರ ಬೇಕು, ಒಳ್ಳೆಯ ಕರ್ಮ ಸಂಸ್ಕಾರ ಬೇಕು. ಹಾಗಾಗಿ ನಾವೆಲ್ಲರೂ ಈ ಶಿವಾಲಿ ಬಸವೇಶ್ವರರ ಒಂದು ಹೂವನ್ನ ಇವತ್ತು ತೆಗೆದುಕೊಳ್ಳೋದ್ರ ಜೊತೆಗೆ ಒಂದು ಶಬ್ದ ಮಾಡೋಣ, ಧರ್ಮದಲ್ಲಿ ಇರೋಣ, ಒಳ್ಳೆಯ ಕರ್ಮಗಳನ್ನ ಮಾಡೋಣ, ಒಳ್ಳೆಯ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ. ಇದರಿಂದ ನಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಶಾಂತಿ ಮಂತ್ರವನ್ನ ಹೇಳೋದ್ರ ಜೊತೆಗೆ ನನ್ನ ಚಿಕ್ಕ ಸಂದೇಶವನ್ನ ಮುಗಿಸ್ತೀನಿ. ಓಂ ಸಹನಾವವತು, ಓಂ ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಒಬ್ಬರಿಗೊಬ್ಬರ ರಕ್ಷಣೆಯನ್ನು ಮಾಡಿಕೊಂಡು ಒಬ್ಬರ ಶಕ್ತಿಯನ್ನು ಇನ್ನೊಬ್ಬರ ಶ್ರೇಯಸ್ಸಿಗೆ ಬಳಸಿ ದ್ವೇಷ ಬಾರದೆ ಒಬ್ಬರಿಗೊಬ್ಬರು ಯಶಸ್ಸನ್ನ ಸಾಧಿಸುವ ಸೂಚಕದ ಸಂಕೇತದ ಶ್ಲೋಕವೇ ಶ್ರೀಮದ್
ಭಗವದ್ಗೀತೆಯಲ್ಲಿ ಶ್ರೀಮನ್ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹಾಗಾಗಿ ಯಾರನ್ನೂ ದ್ವೇಷಿಸೋದು ಬೇಡ, ಎಲ್ಲರೂ ಪ್ರೀತಿಯಿಂದ, ಉತ್ಸಾಹದಿಂದ, ಸಂತೋಷದಿಂದ ನಾವೆಲ್ಲರೂ ಬಾಳೋಣ ಅಂತ ತಿಳಿಸ್ತಾ ನನ್ನ ಚಿಕ್ಕ ಸಂದೇಶವನ್ನ, ಚಿಕ್ಕ ಭಾಷಣವನ್ನ ಮುಗಿಸ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.